ಇಷ್ಟರಲ್ಲಿ ತುಂಬಾ ಸ್ಟ್ರಾಂಗ್ ವೆಪನ್ ಅಂತ ಅಂದ್ರೆ ಯಾವ್ದನ್ನ ಕನ್ಸಿಡರ್ ಮಾಡಬಹುದು? ಇಂಡಿಯಾ 5000 ಕಿಲೋಮೀಟರ್ ರೇಂಜ್ ಎಲ್ಲ ಟೆಸ್ಟಿಂಗ್ ಎಲ್ಲ ನಡೆದಿದೆ. ಸೊ ವಿ ಹ್ಯಾವ್ ಅವರ್ ಸಿಸ್ಟಮ್ಸ್ ವಿಚ್ ಕ್ಯಾನ್ ಹಿಟ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಈಗ ಬ್ರಹ್ಮೋಸ್ಗೆನೆ 3-4 ಕಂಟ್ರೀಸ್ ಈಗಾಗಲೇ ಒಪ್ಪಂದ ಆಗಿದೆ. ಇಂಡಿಯಾ ವಿಲ್ ಬಿ ದ ನೆಕ್ಸ್ಟ್ ಇಸ್ರೇಲ್ ಅಂಡ್ ಇಂಡಿಯಾ ವಿಲ್ ಬಿ ದ ನೆಕ್ಸ್ಟ್ ರಷ್ಯಾ. ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಓಕೆ, ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಕಡೆ ಎಲ್ಲೋ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅಂದ್ರೆ, ಎಲ್ಲೇ ಆಗಲಿ ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಎ ಕೈಂಡ್ ಆಫ್ ಒಂದು ರೀತಿಲಿ ಅದು ಪ್ರಪಂಚ ಅಂತ್ಯ ಆಗ್ತಿದೆ ಅನ್ನೋ ರೀತಿಲಿ ಅದಾಗುತ್ತೆ. ಯಾಕಂತ ಹೇಳಿದ್ರೆ ದೆನ್ ರಿಟಾಲಿಯೇಷನ್ಸ್ ವಿಲ್ ಹ್ಯಾಪನ್. ಇಲ್ಲಿ ಟ್ರಂಪ್ ಮಧ್ಯ ಬಂದಿದ್ ಯಾಕೆ ಅಂತ, ಇಲ್ಲಿ ಅಮೆರಿಕದ ಸ್ಟ್ರಾಟಜಿ ಏನು ಅಂತ. ಯಾಕೆಂದ್ರೆ ಈ ಹಿಂದೆ ಕಾಶ್ಮೀರದ ವಿಚಾರಕ್ಕಾಗಿರ್ಬಹುದು, ಈಗ ಈ ಅಟ್ಯಾಕ್ ಅನ್ನೋದು ಭಾರತದಿಂದ ಪಾಕಿಸ್ತಾನದ ಮೇಲೆ ಆದಂತ ಟೈಮ್ನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಹೇಳಿಕೆಗಳನ್ನ ಕೊಟ್ಟಿರ್ಲಿಲ್ಲ. ಬಟ್ ಆಲ್ ಆಫ್ ಸಡನ್ ಹೀಗೆ ಸೀಸ್ ಫೈರ್ ಅಂತ ಹೇಳಿ ಟ್ವೀಟ್ ಮಾಡಿ ಟ್ರಂಪ್ ಮಧ್ಯ ಬರ್ತಾರೆ ಅಂತ ಅಂದ್ರೆ, ಇಲ್ಲಿ ಅಮೆರಿಕದ ಲೆಕ್ಕಾಚಾರ ಏನಿರಬಹುದು, ಯಾಕೆ ಅಂತ? ಇದು ಬರೀ ಅಮೆರಿಕಾಗಲ್ಲ, ದಿಸ್ ಇಸ್ ಟ್ರೂ ಫಾರ್ ಚೈನಾ ಆಲ್ಸೋ. ಅವರು ಇಂಟರ್ವ್ಯೂನ್ ಮಾಡಿದ್ದಾರೆ. ಕಾರಣ ಈ ಯಾವಾಗ ಬೇಸಿಸ್ನ ಇಂಡಿಯಾ ಅಟ್ಯಾಕ್ ಮಾಡ್ತಲ್ಲ, ಅಲ್ಲಿದ್ದಿದ್ದು ಫೈಟರ್ ಜೆಟ್ಸ್ ಬಂದು ಅಮೆರಿಕನ್ ಆ್ಯಂಡ್ ಚೈನೀಸ್ ಫೈಟರ್ ಜೆಟ್ಸ್. ಯಾವ್ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇತ್ತಲ್ಲ, ಅದು ಚೈನೀಸ್ ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಅಮೆರಿಕನ್ ಎಕ್ವಿಪ್ಮೆಂಟ್ ಇತ್ತು ಅಲ್ಲಿ. ಅರ್ಥ ಆಯ್ತಾ? ಬಟ್ ವಿತ್ ಆರ್ ಮಿಸೈಲ್ಸ್ ಆ್ಯಂಡ್ ವಿತ್ ಅವರ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಬೋತ್ ಡಿಫೆನ್ಸ್ ಆ್ಯಂಡ್ ಅಟ್ಯಾಕ್ ಪಾರ್ಲೆನ್ಸಲ್ಲಿ ನಾನು ಮಾತಾಡಿದ್ರೆ, ವೆನ್ ಇಂಡಿಯಾ ಸ್ಟ್ರಕ್ ಪಾಕಿಸ್ತಾನ್, ಅವ್ರ ಸಿಸ್ಟಮ್ಸ್ ಎಷ್ಟು ಯೂಸ್ಲೆಸ್ ಅನ್ನೋದನ್ನ ನಾವು ಡಿಸ್ಪ್ಲೇ ಮಾಡಿ ಪ್ರಪಂಚಕ್ಕೆ ತೋರಿಸ್ಬಿಟ್ವಿ. ವಿ ಓನ್ಲಿ ಡಿಡ್ ವಾಟ್ ವಿ ಹ್ಯಾಡ್ ಟು ಡೂ. ನಮ್ಮ ಡಿಫೆನ್ಸಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಅದನ್ನು ಮಾಡಿದ್ವಿ. ಸಿ, ದ ಬಿಗ್ಗೆಸ್ಟ್ ಲಾಬಿ ಇನ್ ದ ವರ್ಲ್ಡ್ ಈಸ್ ಆರ್ಮ್ಸ್ ಲಾಬಿ. ಆರ್ಮ್ಸ್ ಲಾಬಿ ಇಸ್ ದ ಬಿಗ್ಗೆಸ್ಟ್ ಲಾಬಿ ಇನ್ ದ ವರ್ಲ್ಡ್. ಆ ಲಾಬಿ ತುಂಬ ಹೈ ಲೆವೆಲ್ ಅಲ್ಲಿ ನಡೀಇದೆ, ಬಿಕಾಸ್ ದಟ್ ಈಸ್ ದ ರಿಚೆಸ್ಟ್ ಇಂಡಸ್ಟ್ರಿ. ಆರ್ಮ್ಸ್ ಇಂಡಸ್ಟ್ರಿ ಇಸ್ ದ ರಿಚೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ಆಯುಧಗಳ ಒಂದು ಇದೇನಿರುತ್ತಲ್ಲ, ಲಾಬಿ ಇರುತ್ತಲ್ಲ, ಆ ಇಂಡಸ್ಟ್ರಿ, ದಟ್ ಇಟ್ಸ್ ಸೋ ರಿಚ್ ಅನ್ಇಮ್ಯಾಜಿನಬಲ್. ಮೋಸ್ಟ್ ಆಫ್ ದ ಮನಿ ಇಸ್ ದೇರ್. ಸಿಸ್ಟಮ್ಸ್ ಈ ರೀತಿ ಫೇಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಬೇಸಿಕ್ಲಿ ಇಂಡಿಯಾ ಅನ್ಇಂಟೆನ್ಷನಲಿ ಪ್ರೂವ್ಡ್ ದಟ್ ಎಸ್, ನಿಮ್ಮ ಸಿಸ್ಟಮ್ಸ್ ಏನಿತ್ತು ದೇ ಡಿಡ್ ನಾಟ್ ವರ್ಕ್ ಅಗೇನ್ಸ್ಟ್ ಅಸ್. ಅದು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಾಗಿರ್ಬೋದು, ಯೂಸಿಂಗ್ ದೇರ್ ಫೈಟರ್ ಜೆಟ್ಸ್, ಬಿಕಾಸ್ ದೇರ್ ಫೈಟರ್ ಜೆಟ್ಸ್ ಆರ್ ಚೈನೀಸ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಇಂಡಿಯಾ ಹೊಡೆದು ಉರುಳಿಸಿದೆ. ಅಂಡ್ ಈವನ್ ವೆನ್ ವಿ ಅಟ್ಯಾಕ್ ದೆಮ್, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿತ್ತು, ದೋಸ್ ಸಿಸ್ಟಮ್ಸ್ ಡಿಡ್ ನಾಟ್ ವರ್ಕ್. ಸೊ ನಮ್ಮ ಸಿಸ್ಟಮ್ ಇದೆ ಇಂಡಸ್ಟ್ರಿಯಲ್ಲಿ, ವೆನ್ ಇಟ್ ಈಸ್ ಬೀಂಗ್ ಪ್ರೂವನ್ ಆನ್ ಗ್ರೌಂಡ್ ದಟ್ ನಿಮ್ಮ ಸಿಸ್ಟಮ್, ನೀವು ಡಿಸೈನ್ ಮಾಡಿರೋ ಸಿಸ್ಟಮ್ ಕೆಲಸ ಮಾಡ್ತಿಲ್ಲ ಅನ್ನೋದು ಪ್ರೂವ್ ಆಯಿತು ಅಂತ ಹೇಳಿದ್ರೆ, ಹೂ ಗೋಸ್ ಇನ್ ಬೈಸ್ ಇಟ್? ಆ್ಯಂಡ್ ವಾರ್ ಮಾಂಗರಿಂಗ್, ವಾರ್ ಏನಿದೆ ಪ್ರಪಂಚದಲ್ಲಿ, ಇಟ್ ಈಸ್ ಲಿಟ್ ಬೈ ಸಮ್ ಒನ್. ಯಾರೋ ಇನ್ಸ್ಟಿಗೇಟ್ ಮಾಡಿ ವಾರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದ ವಾರ್ ರನ್ಸ್ ಆನ್ ಮನಿ, ಆ್ಯಂಡ್ ಮನಿ ಈಸ್ ಇನ್ ದ ಲಾಬಿ. ಆ ಲಾಬಿ ಅದನ್ನು ಸೇಲ್ ಮಾಡಬೇಕು. ಅದು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಅವ್ರ ಸಿಸ್ಟಮ್ಸ್ ವೀಕ್ನೆಸ್ ಏನಿದೆ ಅದು ಗೊತ್ತಾಗಬಾರ್ದು. ಪ್ಲಸ್ ಫರ್ದರ್ ಈ ವೀಕ್ನೆಸ್ನ ಅವರು ಸಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ಟು ವರ್ಕ್ ಆನ್ ಇಟ್, ಆ್ಯಂಡ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ವೀಕ್ನೆಸ್ ಎಕ್ಸ್ಪೋಸ್ ಆಗಿತ್ತು. ಪ್ಲಸ್ ನಾನು ಹೇಳ್ದೆ ಅಲ್ಲ, ದೇರ್ ನ್ಯೂಕ್ಲಿಯರ್ ಬೇಸಸ್ ವರ್ ಸ್ಟ್ರಕ್. ಅಲ್ಲಿ ರೇಡಿಯೇಷನ್ ಎಫೆಕ್ಟ್ಸೂ ಅಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ದಿಸ್ ಇಸ್ ಫಾರ್ ದ್ಯಾಟ್ ರೀಸನ್ ದ್ಯಾಟ್ ಅಮೆರಿಕಾ ಇಂಟರ್ವೀನ್ಡ್ ಆ್ಯಂಡ್ ಚೈನಾ ಇಂಟರ್ವೀನ್ಡ್ ಆ್ಯಂಡ್ ಸೆಡ್ ಓಕೆ ಬಸ್ ಹೋಗ್ಯಾ, ಇದಕ್ಕಿಂತ ಜಾಸ್ತಿ ಹೊಡಿ ಆಗಲ್ಲ. ಮೊದಲನೇದು ಅವ್ರು ತಡ್ಕೊಳ್ಳಲ್ಲ, ಎರಡನೇದು ಯು ಆರ್ ಹಿಟ್ಟಿಂಗ್ ಅಸ್ ಆಲ್ಸೋ ವಿತ್ ಮೇಡ್ ಇನ್ ಇಂಡಿಯಾ ಸಿಸ್ಟಮ್ಸ್, ರೈಟ್? ಡಿಫೆಂಡ್ ಮಾಡ್ಕೊಂಡಿದ್ದು ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ಇದೆ. ಮೇಜರ್ ರೋಲ್ ವಾಸ್ ಪ್ಲೇಡ್ ಬೈ ಆಕಾಶ್ ಮಿಸೈಲ್ಸ್. ಎಲ್ಲರೂ S-400ನ ಸುದರ್ಶನ್ ಚಕ್ರ ಅಂತ ಕರೀತಾರೆ. ಸುದರ್ಶನ್ ಚಕ್ರ ಇಸ್ ನಾಟ್ S-400, ಇಟ್ ಈಸ್ ಆಕಾಶ್ ಸಿಸ್ಟಮ್. Akash system has performed exceptionally well, and it defended our bases so well. Namage world will be asking for it right now. Iga Israel Iron Dome ide Israel alli, andre Hamas rocket attack, it is designed only for rocket attacks. Avrdu missile attacks ಗೆ ಬೇರೆ air defense system. But namdu ಏನಿದೆ ಆಕಾಶ್ ಇದೆಯಲ್ಲ, it is for both rocket attacks as well as the missile attacks. ಪ್ಲಸ್ ಅದು ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, US ಯೂನಿಫೈಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಮ್ದು ಏನಿದೆ, ಏರಿಯಲ್ ಸಿಸ್ಟಮ್ಸ್ ಆ್ಯಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಇದನ್ನು ಏನು ಹೇಳ್ತಾರೆ, ಏರ್ ಫೋರ್ಸ್ ಜನರಲಿ ಕಂಟ್ರೋಲ್ ಮಾಡುತ್ತೆ ಇದನ್ನು. ಬಿಕಾಸ್ ನ್ಯಾಷನಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ ಕಂಟ್ರೋಲ್ಡ್ ಬೈ ಇಂಡಿಯನ್ ಏರ್ ಫೋರ್ಸ್. ಕಂಪ್ಲೀಟ್ ಏರ್ ಡಿಫೆನ್ಸ್ ಇಂಡಿಯನ್ ಏರ್ ಫೋರ್ಸ್ ರೆಸ್ಪಾನ್ಸಿಬಿಲಿಟಿ. ಆ ಒಂದು ರೆಸ್ಪಾನ್ಸಿಬಿಲಿಟಿನ ಎಷ್ಟು ಸೂಪರ್ ದೇ ಪರ್ಫಾರ್ಮ್ಡ್, ಎಷ್ಟು ಚೆನ್ನಾಗಿ ಅವರು ನಿಭಾಯಿಸಿದ್ರು ಅಂತ ಹೇಳಿದ್ರೆ, ನಾಟ್ ಮೆನಿ ಆಫ್ ದೇರ್ ಮಿಸೈಲ್ಸ್ ಆ್ಯಂಡ್ ಡ್ರೋನ್ಸ್
could reach Indian territory. Tumba bases na adu it saved it. Okay. So it was phenomenal. Probably we should be proud, not probably, we must be proud of the Made in India systems and the Make in India systems that have worked. Illinda nodi, it will be the golden period for Indian industries, defense industries. Yes. We will not just be manufacturing. ನಾವು ಇನ್ಮೇಲೆ ನಾವು ವರ್ಲ್ಡ್ಗೆ ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ, ಬಿಕಾಸ್ ವಿ ಹ್ಯಾವ್ ಪ್ರೂವನ್ ಇಟ್ ಇನ್ ಅ ವಾರ್ ಸಿನಾರಿಯೋ. ಆ್ಯಂಡ್ ಒಂದು ಸಿಸ್ಟಮ್ ಏನಿರುತ್ತೆ, ಬ್ಯಾಟಲ್ ಸಿಸ್ಟಮ್ ಏನಿರುತ್ತೆ, ಇಲ್ಲ ಅಟ್ಯಾಕ್ ಆರ್ ಡಿಫೆನ್ಸ್, ವಾಟ್ ಎವರ್ ದ ಸಿಸ್ಟಮ್, ಆ ಸಿಸ್ಟಮ್ ಕೇಪಬಿಲಿಟಿ ಏನಿರುತ್ತೆ, ಯು ಕಾಂಟ್ ಪ್ರೂವ್ ಇಟ್ ಬೆಟರ್ ದ್ಯಾನ್ ಇನ್ ಅ ಕಾಂಬ್ಯಾಟ್ ಸಿನಾರಿಯೋ. ಈಗ ಆಕ್ಟಿವ್ ಕಾಂಬ್ಯಾಟ್ ಸಿನಾರಿಯೋಸ್, ಫೈಟರ್ಸ್ ವರ್ ಇನ್ವಾಲ್ವ್ಡ್, ಮಿಸೈಲ್ಸ್ ವರ್ ಇನ್ವಾಲ್ವ್ಡ್, ಡ್ರೋನ್ಸ್ ವರ್ ಇನ್ವಾಲ್ವ್ಡ್, ಇಷ್ಟೆಲ್ಲ ಇದ್ರೂ ವಿ ಹ್ಯಾಡ್ ಪ್ರೂವನ್ ಇಟ್ ಟು ದ ವರ್ಲ್ಡ್ ದಟ್ ಎಸ್ ಆರ್ ಸಿಸ್ಟಮ್ಸ್ ಆರ್ ಕೇಪಬಲ್. Now world will be looking at it, and ಇದೆಲ್ಲದರಲ್ಲೂ the happiest were Israelis and Russians. Okay. Because we had their systems. S-400 is a Russian system. Haudu. And Barak system, it's an Israeli system, ನಮ್ಮ air defense system. And they were happy because we proved that those systems are much superior. Yes. So they are the happiest. Yes. ಈ S-400 ಜೊತೆಗೆ ಆಕಾಶ್ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿ ಕೂಡ ದಾಳಿ ಆಯಿತು ಅಂತ ಈ ಏರ್ ಬೇಸ್ಗಳ ಮೇಲೆ. ಸೊ ಇದ್ರದ್ದು ಒಂದು ಸಾಮರ್ಥ್ಯದ ಬಗ್ಗೆ ಮಾತಾಡೋದಾದ್ರೆ ಬ್ರಹ್ಮೋಸ್ ಬಗ್ಗೆ. ಬ್ರಹ್ಮೋಸ್ ಅದು ಇನಿಷಿಯಲ್ ಅದರ ಒಂದು ರೇಂಜ್ ಏನಿರುತ್ತೆ, ಇಟ್ಸ್ ಅರೌಂಡ್ 300 ಕಿಲೋಮೀಟರ್ಸ್ ಇದೆ. ಬಟ್ ದೆನ್ ದೇರ್ ಆರ್ ವೇರಿಯಂಟ್ಸ್ ಇನ್ ಇಟ್. ಆ ವೇರಿಯಂಟ್ಸ್ ಅಲ್ಲಿ ರೇಂಜ್ ಜಾಸ್ತಿ ಮಾಡಿ ಅದನ್ನ ನ್ಯೂಕ್ಲಿಯರ್ ಕೇಪಬಲ್ ಕೂಡ ಮಾಡಿದ್ದಾರೆ. ಸೊ ಇಟ್ ಹ್ಯಾಸ್ ಬಿಕಮ್ ಅ ಕೈಂಡ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಲ್ಸೋ ಈಗ. ಆ್ಯಂಡ್ ಜನರಲಿ ಕ್ರೂಸ್ ಮಿಸೈಲ್ಸ್ ಅಂತ ಏನಿರುತ್ತೆ ಅದರಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಸ್ನ ಯಾರನ್ನು ಲಾಂಚ್ ಮಾಡಲ್ಲ. Nuclear warheads are launched only in the ICBMs. They are intercontinental ballistic. ಅಂದರೆ ಸೌಂಡ್ ಸ್ಪೀಡ್ಗಿನ್ನ ಜಾಸ್ತಿ ಇರುತ್ತೆ ಅದರ ಸ್ಪೀಡ್ ಏನಿರುತ್ತೆ. ಸೊ ಆ ಒಂದು ಕೇಪಬಿಲಿಟಿ ಬ್ರಹ್ಮೋಸ್ ಮಿಸೈಲ್ ಇದೆ. ಇಂಡಿಯಾ ಆ್ಯಂಡ್ ರಷ್ಯಾ ಜಾಯಿಂಟ್ ಪ್ರೊಡಕ್ಷನ್, ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಟೋಲ್ಡ್ ಬೈ UP ಚೀಫ್ ಮಿನಿಸ್ಟರ್ ಆ್ಯಂಡ್ ಇವನ್ ಡಿಫೆನ್ಸ್ ಮಿನಿಸ್ಟರ್ ದಟ್ ಬ್ರಹ್ಮೋಸ್ ವಾಸ್ ಬ್ರಹ್ಮೋಸ್ ಯೂಸ್ ಆಗಿದೆ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. We must be proud of it. It's our product. ಅಂದ್ರೆ ಇಷ್ಟರಲ್ಲಿ ತುಂಬಾ ಸ್ಟ್ರಾಂಗ್ ವೆಪನ್ ಅಂತ ಅಂದ್ರೆ ಯಾವ್ದನ್ನ ಕನ್ಸಿಡರ್ ಮಾಡ್ಬೋದು? ಈಗ S-400 ಹೇಳಿದ್ರಿ, ಆಕಾಶ್ ಹೇಳಿದ್ರಿ, ಒಂದಷ್ಟು ಮಿಸೈಲ್ ಆಗಿರ್ಬೋದು, ಅಂಡ್ ಬ್ರಹ್ಮೋಸ್ ಕೂಡ ಆಗಿರ್ಬೋದು. ತುಂಬಾ ಪವರ್ಫುಲ್ ಅನ್ನೋದು ಯಾವುದು ಅಂತ ಇದ್ರೆ ಬ್ರಹ್ಮೋಸ್ ಅನ್ನೋದು ಇಟ್ಸ್ ಬೇಸಿಕ್ಲಿ ಅದನ್ನ ಏರ್ ಡಿಫೆನ್ಸ್ಗೆ ಯೂಸ್ ಮಾಡಲ್ಲ. ಓಕೆ. ಇಟ್ಸ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್. ಅದನ್ನ ಇಟ್ ಈಸ್ ಯೂಸ್ಡ್ ಓನ್ಲಿ ಟು ಸ್ಟ್ರೈಕ್. ಓಕೆ. ಅಂದ್ರೆ ಅಟ್ಯಾಕ್ಗೆ ಯೂಸ್ ಮಾಡ್ತಾರೆ ಅಷ್ಟೇನೆ ಅದನ್ನ. ಬಟ್ ಅದು ಬಿಟ್ಟು ಮಿಕ್ಕಿದೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್. ಸಿ, ಡಿಪೆಂಡಿಂಗ್ ಆನ್ ದಿ ಆಪರೇಟರ್ಸ್ ಕೆಪಬಿಲಿಟಿ ಆ್ಯಂಡ್ ದ ಕೆಪಾಸಿಟಿ ಆಫ್ ಇದು ಏನು ಹೇಳ್ತಾರೆ, ದ ಕಾಂಪೋನೆಂಟ್ ಆರ್ ದ ಎಕ್ವಿಪ್ಮೆಂಟ್, ಯಾವ ಸಿಸ್ಟಮು ವೀಕ್ ಅಂತಲ್ಲ. ಈಚ್ ಈಸ್ ಡಿಸೈನ್ ಫಾರ್ ಅ ರೀಸನ್. ಫಾರ್ ಎಕ್ಸಾಂಪಲ್ ಆಕಾಶ್ ರೇಂಜ್ ಬಂದು ಅರೌಂಡ್ 120 ಕಿಲೋಮೀಟರ್ಸ್. ಅಷ್ಟು ದೂರದಲ್ಲಿ ಹೋಗ್ಬಿಟ್ಟು ಅದು ಸ್ಟ್ರೈಕ್ ಮಾಡುತ್ತೆ. ಈ ಡ್ರೋನ್ಸ್ ಏನು ಬರ್ತಿತ್ತು ಮತ್ತು ಬೇರೆ ಅವ್ರದ್ದು ಪ್ರೊಜೆಕ್ಟೈಲ್ ಸ್ಮಾಲ್ ರಾಕೆಟ್ಸ್ ಎಲ್ಲ ಏನು ಬರ್ತಿತ್ತು ಅದನ್ನು ಇಂಟರ್ಸೆಪ್ಟ್ ಮಾಡಿರೋದು ಆಕಾಶ್ ಸಿಸ್ಟಮ್. ಅದರ ಹಿಂದೆ ಅವರು they tried to launch missiles into India. ಆ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡಿದ್ದು S-400. ಎಲ್ಲಾ ಸಿಸ್ಟಮ್ಸ್ನೂ ಇಂಟರ್ಸೆಪ್ಟ್ ಮಾಡಿದ್ದು S-400 ಅಲ್ಲ. ಓಕೆ, ಅರ್ಥ ಆಯ್ತಾ? ಸೊ ಇಟ್ಸ್ ಹೇಳಿದೆ ಅಲ್ವಾ, ಇಟ್ಸ್ ಅ ಯೂನಿಫೈಡ್ ಸಿಸ್ಟಮ್. ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ನ ನಾವು ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಹೇಳಕ್ಕಲ್ಲ. ಬಟ್ ಇಫ್ ಯು ಲುಕ್ ಇನ್ ಟು ದಿ ಅಟ್ಯಾಕ್ ಕೆಪಬಿಲಿಟೀಸ್ ದೆನ್ ಯು ಶುಡ್ ಸೇ ಅಗ್ನಿ ಸೀರೀಸ್ ಏನಿದೆ ಅದರಲ್ಲಿ ಇಂಡಿಯಾ 5000 ಕಿಲೋಮೀಟರ್ ರೇಂಜ್ ಎಲ್ಲ ಟೆಸ್ಟಿಂಗ್ ಎಲ್ಲ ನಡೆದಿದೆ. ಸೊ ವಿ ಹ್ಯಾವ್ ಆರ್ ಸಿಸ್ಟಮ್ಸ್ which can hit any part of the world. Okay. ನಾವು ಆಲ್ರೆಡಿ ಡೆವಲಪ್ ಮಾಡಿದ್ದೀವಿ. ಸರ್ಟನ್ ಆಫ್ ದೆಮ್ ಆರ್ ಅಂಡರ್ ಡೆವಲಪ್ಮೆಂಟ್, ಮತ್ತು ಕೆಲವೊಂದು ಆಲ್ರೆಡಿ ಆಪರೇಷನಲ್ಲೂ ಇದೆ. ಸೊ ವಿ ಹ್ಯಾವ್ ಅವರ್ ಸಿಸ್ಟಮ್ಸ್ ವಿಚ್ ಆರ್ ವರ್ಲ್ಡ್ ಕ್ಲಾಸ್, ಆ್ಯಂಡ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಡೋಂಟ್ ಹ್ಯಾವ್ ಆ ಸಿಸ್ಟಮ್ಸ್. ಇಂಡಿಯಾ ಆಲ್ರೆಡಿ ಬೀಟ್ ಅಟ್ಯಾಕ್ ಆರ್ ಡಿಫೆನ್ಸ್ ನಾವು ಆಲ್ರೆಡಿ ಅದನ್ನು ನಾವು ಮಾಡಿ ಆಗಿದೆ. ಆ್ಯಂಡ್ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ that world will knock on the doors of India saying that namge kodi, yes, we want your systems, and we have to. ಈಗ ಬ್ರಹ್ಮೋಸ್ಗೆನೆ 3-4 ಕಂಟ್ರೀಸ್ ಈಗಾಗಲೇ ಒಪ್ಪಂದ ಆಗಿದೆ, ಎಲ್ಲರೂ ಕೇಳ್ತಾ ಇದ್ದಾರೆ, ತುಂಬಾ ಡಿಮ್ಯಾಂಡ್ ಕೂಡ ಆಗಿದೆ. ಆಕಾಶ್ ಸಿಸ್ಟಮ್ಗೆ ಬರುತ್ತೆ. ನಮ್ಮ ಫೈಟರ್ ಜೆಟ್ಸ್ ವರ್ಲ್ಡ್ ವಿಲ್ ಬೈ ಇಟ್, ಆರ್ ಹೆಲಿಕಾಪ್ಟರ್ಸ್ ವರ್ಲ್ಡ್ ವಿಲ್ ಬೈ ಇಟ್. ಆಲ್ರೆಡಿ ನಾವು ಅದನ್ನು ನಾವು ಮಾಡ್ತಾ ಇದ್ದೀವಿ. ದೇ ಆರ್ ಬೀಯಿಂಗ್ ಎಕ್ಸ್ಪೋರ್ಟೆಡ್. ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇಂಡಿಯಾ ವಿಲ್ ಬಿ ದ ನೆಕ್ಸ್ಟ್ ಇಸ್ರೇಲ್, ಆ್ಯಂಡ್ ಇಂಡಿಯಾ ವಿಲ್ ಬಿ ದ ನೆಕ್ಸ್ಟ್ ರಷ್ಯಾ. ಇಟ್ ಈಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಓಕೆ. ಬ್ಯಾಟಲ್ ಪ್ರೂವನ್ ಸಿಸ್ಟಮ್ಸ್ ಇದೆ ನಮ್ಮ ಹತ್ರ ಈಗ. ನಾವು ಅದನ್ನು ಜಸ್ಟ್ ಒಂದು ಡೆಮಾನ್ಸ್ಟ್ರೇಷನ್ ಸಿನಾರಿಯೋ ಅಲ್ಲ, ಬ್ಯಾಟಲ್ ಸಿನಾರಿಯೋ ಪ್ರೂವ್ ಆಗಿರೋ ಸಿಸ್ಟಮ್ಸ್ ಇದೆ. ದೆರ್ ಕಾಂಟ್ ಬಿ ಎನಿಥಿಂಗ್ ಬೆಟರ್ ದೆನ್ ದಿಸ್ ಫಾರ್ ದ ಇಂಡಸ್ಟ್ರಿ. ಆ್ಯಂಡ್ ಆಲ್ ದಿಸ್ ವಿಲ್ ಶೋ ದಟ್ ಇಂಡಿಯಾ ಈಸ್ ಆನ್ ದ ಪಾತ್ ಆಫ್ ಗ್ರೋತ್. ವಿ ಡೋಂಟ್ ವಾಂಟ್ ವಾರ್, ಬಟ್ ಇಫ್ ಯು ಬ್ರಿಂಗ್ ಇಟ್ ಟು ಆರ್ ಡೋರ್ ಸ್ಟೆಪ್, ನಾವು ವಿ ಡೋಂಟ್ ಮೈಂಡ್ ಸ್ಟ್ರೈಕಿಂಗ್ ಯು ಬ್ಯಾಕ್. ಆ್ಯಂಡ್ ನಾವು ಎಷ್ಟು ಜೋರಾಗಿ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಯು ವೋಂಟ್ ಬಿ ಏಬಲ್ ಟು ಸರ್ವೈವ್ ಲೇಟರ್, ಆರ್ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 1000 years ಫಾರ್ ಯು ಟು
ಗೆಟ್ ಬ್ಯಾಕ್ ಆನ್ ಯುವರ್ ಫೀಟ್. ಇದು ಈ ಒಂದು ಆಪರೇಷನ್ ಸಿಂಧೂರಲ್ಲಿ ಇಂಡಿಯಾ ಪಾಕಿಸ್ತಾನ್ಗೆ ಕೊಟ್ಟಿರುವಂಥ ಮೆಸೇಜ್. ದಿಸ್ ಮೆಸೇಜ್ ಹ್ಯಾಸ್ ಆಲ್ಸೋ ಗೋನ್ ಟು ಚೈನಾ. ನಾವು ದೇ ವಿಲ್ ಆಲ್ಸೋ ಥಿಂಕ್ ಟ್ವೈಸ್. ಬ್ಯಾಟಲ್ ಟೆಸ್ಟೆಡ್ ಸಿಸ್ಟಮ್ಸ್ ಆ್ಯಂಡ್ ಬ್ಯಾಟಲ್ ಟೆಸ್ಟೆಡ್ ಟ್ರೂಪ್ಸ್ ಏನಿದೆ ಇಂಡಿಯಾದು, ದೇ ಹ್ಯಾವ್ ಡನ್ ಇಟ್ ಆ್ಯಂಡ್ ವಿ ಆಲ್ ಮಸ್ಟ್ ಬಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಟ್ ಔಟ್ಫಿಟ್. ಸೂಪರ್. ನಿಜಕ್ಕೂ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಶಕ್ತಿ ನಮ್ಮ ಭಾರತೀಯ ಸೇನೆಯಲ್ಲಿದೆ, ಅಸ್ತ್ರಗಳಿದೆ ಅಂತ ಹೇಳಿದ್ರೆ ಇಡೀ ಜಗತ್ತೇ ಈಗ ಕೇವಲ ಅಮೆರಿಕ ದೊಡ್ಡಣ್ಣ, ರಷ್ಯಾ ಅದ್ರ ನೆಕ್ಸ್ಟ್ ಆ ಥರ ಮಾತಾಡ್ತಾ ಇದ್ದು. ಬಟ್ ಈಗ ಆ ಸಾಲಿಗೆ ನಮ್ಮ ಭಾರತ ಬರುತ್ತೆ ಅಂತ ಅಂದ್ರೆ ತುಂಬಾ ಪ್ರೌಡ್ ಮೂಮೆಂಟ್ ಅಂತ ಅನ್ಸುತ್ತೆ. ನಾವು ಹೇಳ್ತೀವಲ್ಲ, ಈಗ ದೊಡ್ಡಣ್ಣ ಯಾರೇ ಇರ್ಬೋದು, ನಮ್ಮ ಒಂದು ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಇಂಡಿಯಾ ಇಸ್ ವಿಶ್ವಮಾನವ ಸಂದೇಶ. ಅಷ್ಟೇ, ವಸುದೈವ ಕುಟುಂಬಕಂ ಈಸ್ ವಾಟ್ ವಿ ಲಿವ್ ವಿತ್. Be it any aspect of the geopolitics or the warfare or the general prosperity. ಬರೀ ಯುದ್ಧ ಅಂತಲ್ಲ, ಶಾಂತಿ ಇದು ಬಂದ್ರೂ ನಾವೆಲ್ಲೂ ಹೋಗಿ ಸುಮ್ಮನೆ ಬಿಡೋದಿಲ್ಲ. ಇವನ್ ಯುದ್ಧಗಳು ನಡೆಯೋಗ್ಲು, ಫಾರ್ ದಟ್ ಮ್ಯಾಟರ್ ಯುಕ್ರೇನ್ ರಷ್ಯಾ ಆಗ್ಬೋದು, ಇಲ್ಲ ಇಸ್ರೇಲ್ ಪ್ಯಾಲೆಸ್ಟೈನ್ ಆಗ್ಬೋದು. ಪ್ರೈಮ್ ಮಿನಿಸ್ಟರ್ ಪ್ಯಾಲೆಸ್ಟೈನ್ಗೆ ಹೋಗ್ಬೋದು. he was one of the I guess he was the first prime minister who landed in Palestine. Probably 1971 ಟೈಮಲ್ಲಿ, ಇಂದಿರಾ ಗಾಂಧಿ ಟೈಮಲ್ಲಿ ಇರ್ಬೋದೇನೋ. ಬಟ್ ಆಫ್ಟರ್ ಎ ಲಾಂಗ್ ಟೈಮ್ somebody landed in Palestine and he was the first Indian prime minister to go to Israel also. Now ಒಂದು ಜವಾಬ್ದಾರಿಯುತ ದೇಶವಾಗಿ ಬೀಯಿಂಗ್ ಇನ್ ದ ಸೆಂಟ್ರಲ್ ಏಷ್ಯಾ, ನಾವು ವಿ ಆರ್ ಇನ್ ದಟ್ ಪಿವಟಲ್ ಪ್ಲೇಸ್. ನಾವು ಎರಡೂ ಕಡೆ ನಾವು ತೂಗ್ತಾ ಇರ್ಬೋದು ಆ್ಯಂಡ್ ವಿ ಕ್ಯಾನ್ ಬ್ಯಾಲೆನ್ಸ್ ಥಿಂಗ್ಸ್. ಅರ್ಥ ಆಯ್ತಾ? ಇದು ಇಟ್ಸ್ ನಾಟ್ ಅಬೌಟ್ ಎ ಪರ್ಸನ್. ಒಂದು ದೇಶವಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಇದಕ್ಕಿಂತ ಚೆನ್ನಾಗಿ ಯಾರೂ ತೋರಿಸಲ್ಲ. ನಾವು ವಿ ಡಿಡ್ ನಾಟ್ ಅಲೈನ್ ಅವರ್ ಸೆಲ್ಸ್. ಆಲ್ದೋ ರಷ್ಯಾ ಈಸ್ ಆರ್ ಟೈಮ್ ಟೆಸ್ಟೆಡ್ ಆಲ್ ವೆದರ್ ಫ್ರೆಂಡ್. ನಾವು ಹೇಳಿದ್ವಿ ಯುದ್ಧ ಮಾಡಬೇಡಿ, ಟ್ರೈ ಟು ಫೈಂಡ್ ಯುವರ್ ವೇಸ್ ಥ್ರೂ ಡೈಲಾಗ್. ಇದನ್ನೇ ಭಾರತ ಮಾಡಿದ್ದು. ಭಾರತ ಕೂಡ ಅದೇ ಮಾಡ್ತು. ಯಾಕಂತ ಹೇಳಿದ್ರೆ ಆಫ್ಟರ್ ಎವ್ರಿ ಅಟ್ಯಾಕ್ ಜಾಯಿಂಟ್ ಇನ್ವೆಸ್ಟಿಗೇಷನ್ ಈಗ ಮಾಡೋಣ ಅಂತ ಪಾಕಿಸ್ತಾನ ಹೇಳ್ತು ಪಹಲ್ಗಾಮ್ ಅಟ್ಯಾಕ್ ಮೇಲೆ. ಬಟ್ ಇಂಡಿಯಾ ಈ ಸಲ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಮುಂಚೆ ಉಡಿ ಅಟ್ಯಾಕ್ ನಡೆದಾಗಲಿ, ಪಠಾನ್ಕೋಟ್ ಅಟ್ಯಾಕ್ ನಡೆದಾಗಲಿ, ಇಲ್ಲ ಅಂತ ಹೇಳಿದ್ರೆ ಯಾವುದದು ಪುಲ್ವಾಮಾ ಅಟ್ಯಾಕ್ ನಡೆದಾಗಲಿ, ಪ್ರತಿಯೊಂದು ಅಟ್ಯಾಕ್ ನಡೆದ ಮೇಲೆ ಜಾಯಿಂಟ್ ಇನ್ವೆಸ್ಟಿಗೇಷನ್ಗೆ ಇಂಡಿಯಾ ಪಾಕಿಸ್ತಾನನ ಕರೆದಿತ್ತು. ಅವ್ರಿಗೆ ಡಾಸಿಯರ್ಸ್ ಕೊಟ್ಟಿತ್ತು. ಆ ಡಾಸಿಯರ್ಸ್ನ ಅವರು ಡಸ್ಟ್ಬಿನ್ಗೆ ಎಸೆದ್ರು. ಸೊ ನಾವು ವಿ ಡಿಸೈಡೆಡ್ ಏನಕ್ಕೆ ಕರಿಬೇಕು ಅವ್ರನ್ನ ನಾವು? ವಾಟ್ಸ್ ದ ನೀಡ್ ಆಫ್ ಕಾಲಿಂಗ್ ದೆಮ್? ನಾವು ಕರೀಲಿಲ್ಲ ಈ ಸಲ. ಬಟ್ ದೆನ್ ವಿ ಡಿಡ್ ಸಮಥಿಂಗ್ ಎಲ್ಸ್. ಸೊ ದಿಸ್ ಇಸ್ ವಾಟ್ ನಾನು ಹೇಳ್ದಲ್ಲ, ಈ ಕಡೆ ಅದು ಶಾಂತಿ ಆಗ್ಬೋದು, ಇಲ್ಲ ಈ ಕಡೆ ವಾರ್ಫೇರ್ ಆಗ್ಬೋದು. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿ ಆರ್ ರೆಡಿ. ಬಟ್ ಇನ್ನು ಮುಂದೆ ಟರ್ಮ್ಸ್ ವಿಲ್ ಬಿ ಆರ್ಸ್. ನಾವು ಯಾರ ಮಾತು ಕೇಳಲ್ಲ. ನಾವು ಬಂದು ಮಾತಾಡ್ಬೇಕಂತ ಹೇಳಿದ್ರೆ ಟರ್ಮ್ಸ್ ವಿಲ್ ಬಿ ಆರ್ಸ್. ನಮ್ಮ ಒಂದು ಕಂಡೀಷನ್ಸ್ ಏನಿರುತ್ತೆ ಅದ್ರ ಮೇಲೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಪ್ರೈಮ್ ಮಿನಿಸ್ಟರ್ ಸೆಡ್. ಏನು ಹೇಳಿದ್ರು ಅವರು? ಮಾತುಕತೆ ಅಂತ ಪಾಕಿಸ್ತಾನದ ಮೇಲೆ ನಡೀತು ಅಂತ ಹೇಳಿದ್ರೆ ಇಟ್ ವಿಲ್ ಓನ್ಲಿ ಬಿ ಆನ್ ಟೆರರಿಸ್ಟ್ ಹ್ಯಾಂಡಿಂಗ್ ಓವರ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್ ಆ್ಯಂಡ್ ಆನ್ ದ ರಿಟರ್ನ್ ಆಫ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇವೆರಡು ಬಿಟ್ಟು ನಾವಿನ್ಯಾವ ವಿಷಯದಲ್ಲೂ ಪಾಕಿಸ್ತಾನ ಹತ್ರ ಮಾತಾಡಲ್ಲ. ನಮ್ಮ ಹತ್ರ ಮಾತಾಡೋಕ್ಕೇನೂ ಇಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಪ್ರೈಮ್ ಮಿನಿಸ್ಟರ್ ಸೆಡ್. ರೈಟ್ಲಿ ಸೊ. ಅದು ಬಿಟ್ಟು ನಮ್ಗೆ ಅವ್ರ ಹತ್ರ ಮಾತಾಡೋಕ್ಕೇನಿದೆ? ಅವ್ರ ಇಂಟರ್ನಲ್ ಇಶ್ಯೂಸ್, ದ್ಯಾಟ್ಸ್ ಫಾರ್ ದೆಮ್ ಟು ಡೀಲ್ ವಿತ್ ಇಟ್. ಯಾಕಂದರೆ ಅದನ್ನು ಹಾಳು ಮಾಡ್ಕೊಂಡಿರೋರು ಅವರೇ. ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸರಿ ಮಾಡ್ಕೋಬೇಕಂದ್ರೆ ಅವ್ರು ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಹಾಳಾಗೋಗ್ಲಿ, ನಮ್ಗೆ ಆಗಬೇಕಿರೋದೇ ಇಲ್ಲ. ದಟ್ ಕಂಟ್ರಿ ಈಸ್ ಬೀಯಿಂಗ್ ಇಂಪ್ಲೋಡೆಡ್. ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ನೀವು ಲಿಡ್ ಹಾಕ್ಬಿಟ್ಟು ನೀವು ಅದು ಗಾಳಿ ತೆಗಿತಾ ಹೋದರೆ ಅದೊಂಥರ ಪೇಪರ್ ಥರ ಆಗ್ಬಿಡುತ್ತೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಪಾಕಿಸ್ತಾನ್. ಇಟ್ಸ್ ಗೆಟಿಂಗ್ ಇಂಪ್ಲೋಡೆಡ್. ಇಂಪ್ಲೋಷನ್ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಈಗ. ಅರ್ಥ ಆಯ್ತಾ? ಸೊ ನೋ ಮ್ಯಾಟರ್ ವಾಟ್ ಇಟ್ ಈಸ್, we will not anymore be the rising superpower. We are the superpower already. ಪ್ರಪಂಚ ಅದನ್ನು ಇವತ್ತು ರೆಕಗ್ನೈಸ್ ಮಾಡಿದೆ. ದಟ್ಸ್ ವೇರ್ ವಿ ಸ್ಟ್ಯಾಂಡ್ ರೈಟ್ ನೌ. ಹೌದು. ಆಮೇಲೆ ಒಂದು ಭಯ ಇದ್ದೇ ಇತ್ತು. ಈಗ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇತ್ತು ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ಅಂತ, ವಾಟ್ ಎವರ್. ಬಟ್ ನಮಗೆ ನ್ಯೂಕ್ಲಿಯರ್ ಬಾಂಬ್ ಅಂದ ತಕ್ಷಣ ಹಿರೋಶಿಮಾ ನಾಗಸಾಕಿ ನೆನಪಾಗುತ್ತೆ. ಬಟ್ ಈಗ ಒಂದು ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಕಡೆ ಎಲ್ಲೋ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅದು ಡ್ಯಾಮೇಜ್ ಮಾಡುತ್ತೆ, ಅಲ್ಲಿನ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ? ನ್ಯೂಕ್ಲಿಯರ್ ಬಾಂಬಲ್ಲಿ ಫಿಷನ್ ಮಟೀರಿಯಲ್ ಅಂತ ಹೇಳ್ಬಿಟ್ಟು ಒಂದಿರುತ್ತೆ, ಕ್ರಿಟಿಕಲ್ ಮಾಸ್ ಅಂತ ಕರಿತೀವಿ. ಸೇ ಒಂದು 10 kilograms ಆಫ್ ಯುರೇನಿಯಂ. ಅದರ ಹೊರಗಡೆ ಆಕ್ಟಿವೇಟಿಂಗ್ ಮಟೀರಿಯಲ್ ಇರುತ್ತೆ. ಈಗ ಒಳಗಡೆ ನ್ಯೂಕ್ಲಿಯರ್ ಫಿಷನ್ ಮಟೀರಿಯಲ್ ಇದೆ, ರೇಡಿಯೋ ಆಕ್ಟಿವ್ ಫಿಷನ್ ಮಟೀರಿಯಲ್. ಅದ್ರ ಸುತ್ತ ಆಕ್ಟಿವೇಶನ್ ಇರುತ್ತೆ. ಆ ಆಕ್ಟಿವೇಟೆಡ್ ಮಟೀರಿಯಲ್ನ ಆಕ್ಟಿವೇಟ್ ಮಾಡೋಕ್ಕೆ ಕೈಂಡ್ ಆಫ್ ಅದು ನ್ಯೂಟ್ರಾನ್
ಸ್ಟ್ರೈಕಿಂಗ್ ಆಗಬೇಕು, ಆ ನ್ಯೂಟ್ರಾನ್ ಸ್ಟ್ರೈಕಿಂಗ್ ಆಯಿತು ಅಂತ ಹೇಳಿದ್ರೆ ದೆನ್ ದ ರಿಯಾಕ್ಷನ್ ವಿಲ್ ಸ್ಟಾರ್ಟ್. ಅದು ಆಗಬೇಕು ಅಂತ ಅಂದರೆ ಈಗ ಯಾವ ನ್ಯೂಕ್ಲಿಯರ್ ಇದನ್ನು ಲಾಂಚ್ ಮಾಡ್ತಾರೆ, ಇದನ್ನು ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ಅದು ವೇರಿಯಸ್ ಫೇಸಸ್ಸಲ್ಲಿ ಇದು ರಿಯಾಕ್ಷನ್ ನಡೀತದೆ. ಫಸ್ಟ್ ಡ್ರಾಪ್ ಮಾಡಿದ ತಕ್ಷಣ ಅರೌಂಡ್ ಡಿಪೆಂಡ್ ಆಲ್ಟಿಟ್ಯೂಡ್, ಅದು ಎಷ್ಟು ಬೇಕಾದ್ರೂ ಇರ್ಬೋದು, ದಟ್ ಡಿಪೆಂಡ್ಸ್ ಆನ್ ದ ಕೇಪಬಿಲಿಟಿ, ನಾವೆಷ್ಟು ಇದನ್ನ ಮಾಡ್ತೀವಿ ಅಂತ. ಫಸ್ಟ್ ದೇರ್ ವಿಲ್ ಬಿ ಎ ಫೈರ್ ಬಾಲ್ ಡಿಪೆಂಡಿಂಗ್ ಆನ್ ದ ಫಿಷನ್ ಮಟೀರಿಯಲ್. ಈ ಎಕ್ಸಾಂಪಲ್ ಲೆಟಸ್ ಸೇ ನಾವು ಲಾಹೋರ್ ಮೇಲೆ ಇಂಡಿಯಾ ಅಟ್ಯಾಕ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಲಾಹೋರ್ ಪೂರ್ತಿ ರೇಡಿಯಸ್ ಏನಿದೆ ಲೆಟಸ್ ಸೇ ಇಟ್ ಈಸ್ ಆಫ್ ಅರೌಂಡ್ 100 ಕಿಲೋಮೀಟರ್ಸ್, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ 100 ಕಿಲೋಮೀಟರ್ಸ್ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ನಾವು ಈಗ ಪೂರ್ತಿ ಲಾಹೋರ್ ಸಿಟಿನ ಇಂಡಿಯಾ ಹ್ಯಾಸ್ ಟು ಡೆಸ್ಟ್ರಾಯ್ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ನಮ್ಮ ಒಂದು ಫಿಷನ್ ಮಟೀರಿಯಲ್ ಎಷ್ಟಿರಬೇಕು ಅಂತ, ಕ್ರಿಟಿಕಲ್ ಮಾಸ್ ಎಷ್ಟಿರಬೇಕು ಅಂತೇಳಿ. ವಿ ಕ್ಯಾಲ್ಕುಲೇಟ್ ದಟ್ ಅಕಾರ್ಡಿಂಗ್ಲಿ. ಅದರ ಸುತ್ತ ಆಕ್ಟಿವೇಟಿಂಗ್ ಮಟೀರಿಯಲ್ ಏನಿದೆ ದಟ್ ವಿಲ್ ಬಿ ಡಿಸೈನ್ಡ್. ಅದು ಡಿಸೈನ್ ಆಯಿತು ಅಂತ ಹೇಳಿದ್ರೆ ದೆನ್ ವೆನ್ ವಿ ಡ್ರಾಪ್ ಇಟ್, ಇನಿಷಿಯಲಿ ದೆರ್ ವಿಲ್ ಬಿ ಫೈರ್ ಬಾಲ್ ಅದು ಆಯಿತು ಅಂತ ಹೇಳಿದ್ರೆ ದೆನ್ ದೆರ್ ವಿಲ್ ಬಿ ವ್ಯಾಕ್ಯೂಮ್ ಕ್ರಿಯೇಟೆಡ್ ಇನ್ ದ ಸರೌಂಡಿಂಗ್ಸ್. ಯಾಕಂದರೆ ಬೆಂಕಿ ಎಷ್ಟು ಜೋರಾಗಿ ಅದು ಉರಿಯುತ್ತೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ ಅದನ್ನು ಯಾವ ರೀತಿ ಆಗುತ್ತೆ ಅಂತ. ಬೆಂಕಿ ಎಷ್ಟು ಜೋರಾಗಿ ಬರೋದ್ರೆ ಇಟ್ ವಿಲ್ ಬಿ ಹೀಟ್, ಆ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿರುತ್ತೆ ಎವ್ರಿಥಿಂಗ್ ವಿಲ್ ಬಿ ಮೆಲ್ಟೆಡ್, ಏನೂ ಸರ್ವೈವ್ ಆಗಲ್ಲ. ಬಟ್ ದೆನ್ ಅದಾದ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ, ದೇರ್ ವಿಲ್ ಬಿ ಎ ಶಾಕ್ ವೇವ್. ಯಾಕಂದರೆ ಈಗ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಅಂದರೆ ಫೈರ್ ಬಾಲ್ ಕ್ರಿಯೇಟ್ ಆಗಿರುತ್ತಲ್ಲ, ಅದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದೆ, ಏರ್ ವಿಲ್ ಬಿ ಸಕ್ಡ್ ಇನ್ ಸೈಡ್, ದೆನ್ ಸಡನ್ ಆಗಿ ಅದು ರಿಲೀಸ್ ಆಗುತ್ತೆ. ದಟ್ ವಿಲ್ ಬಿ ಕಾಲ್ಡ್ ಅ ಶಾಕ್ ವೇವ್. ಆ ಶಾಕ್ ವೇವ್ ಏನು ಹೋಗುತ್ತೆ, ಇಟ್ ವಿಲ್ ಗೋ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಬಿಯಾಂಡ್ ದಿಸ್. ಆ್ಯಂಡ್ ಆ ಶಾಕ್ ವೇವ್ ಏನಿರುತ್ತೆ ದಟ್ ವಿಲ್ ಬಿ ಮೋರ್ ಡಿಸ್ಟ್ರಕ್ಟಿವ್. ಏರಿಯಾನ ಬೆಂಕಿ ಸಾಯಿಸಿದೆ, ದೆನ್ ದಟ್ ಶಾಕ್ ವೇವ್ ವಿಲ್ ಕಿಲ್ ಲಾಂಗರ್, ಇಟ್ ವಿಲ್ ಗೋ ಲಾಂಗರ್ ಡಿಸ್ಟೆನ್ಸ್, ಇಟ್ ವಿಲ್ ಕಿಲ್ ಮೋರ್ ಪೀಪಲ್. ಈ ರೀತಿ ಡೆವಾಸ್ಟೇಷನ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಮಟೀರಿಯಲ್, ನೀವು ಬೇಕಂತ ಹೇಳಿದ್ರೆ ಯಾವುದೇ ಸಿಟಿ ಆಗಲಿ ಇಟ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್ ಇನ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್. ಆ್ಯಂಡ್ ರೇಡಿಯೋ ಆಕ್ಟಿವ್ ಎಫೆಕ್ಟ್ ವಿಲ್ ರಿಮೈನ್ ಆಫ್ಟರ್ವರ್ಡ್ಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಯಾಕಂದ್ರೆ ಈಗಲೂ ಹಿರೋಶಿಮಾ ನಾಗಸಾಕಿಲಿ ಆ ಇಶ್ಯೂ ಇದೆ, ಸ್ಟಿಲ್ ಡೀಲಿಂಗ್ ವಿತ್ ಇಟ್. 1946 ಈ ರೀತಿ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿತ್ ಸೋ ಮಚ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ದ ಟೆಕ್ನಾಲಜಿ, ಇವತ್ತಿನ ನ್ಯೂಕ್ಲಿಯರ್ ಬಾಂಬ್ಸ್ ಹೇಗಿರ್ಬೇಡ ಅಂತ. ಆ್ಯಂಡ್ ಒನ್ ನ್ಯೂಕ್ಲಿಯರ್ ಬಾಂಬ್ ದ ಗ್ಲೋಬಲ್ ಎಕಾನಮಿ ವಿಲ್ ಬಿ ಕೊಲ್ಯಾಪ್ಸ್ಡ್. ಲಿಟ್ರಲಿ ಹಾಹಾಕಾರ ಅಂತಾರಲ್ಲ, ಎಲ್ಲೇ ಆಗಲಿ ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ದಟ್ ವಿಲ್ ಬಿ ಎ ಕೈಂಡ್ ಆಫ್ ಒಂದು ರೀತಿಲಿ ಅದು ಪ್ರಪಂಚ ಅಂತ್ಯ ಆಗ್ತಿದೆ ಅನ್ನೋ ರೀತಿಲಿ ಅದಾಗುತ್ತೆ. ಯಾಕಂತ ಹೇಳಿದ್ರೆ ದೆನ್ ರಿಟಾಲಿಯೇಷನ್ಸ್ ವಿಲ್ ಹ್ಯಾಪನ್. ಸೊ ಯಾರು ಸುಮ್ಮನೆ ಆಗಲ್ಲ. ಈಗ ನಾನು ಹೇಳಿದೆಲ್ಲ, ಅವರು ಸಣ್ಣ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಅಟ್ಯಾಕ್ ಇಂಡಿಯಾ ಮೇಲೆ ಅವ್ರು ಮಾಡ್ತು, ಪಾಕಿಸ್ತಾನ ಮಾಡಿದ್ರು ಅಂತ ಹೇಳಿದ್ರು. ನಮ್ಮ ರಿಟಾಲಿಯೇಷನ್ ಚಿಕ್ಕದಾಗಿರಲ್ಲ. ದಟ್ ಈಸ್ ಅವರ್ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಆ್ಯಂಡ್ we will obliterate Pakistan. ಈ ರೀತಿ ಇಲ್ಲಿ that's how it is going to be everywhere. And more so with the countries like Pakistan, which is a rogue nation. ಅಲ್ಲಿ ಎಲ್ಲ ಕಂಟ್ರೋಲ್ ಇರೋದು ಟೆರರಿಸ್ಟ್. their army personnel are the terrorists in uniform ಅಷ್ಟೇ. ನೀವು ನೋಡಿರ್ಬೋದು ಇಂಡಿಯನ್ ಸ್ಟ್ರೈಕ್ಸ್ ಆದಮೇಲೆ ಯಾರ್ಯಾರು ಟೆರರಿಸ್ಟ್ ಸತ್ತಿದ್ರು, they were being given ಸ್ಟೇಟ್ ಫ್ಯೂನರಲ್. ಅವರ ಒಂದು ಶವಪೆಟ್ಟಿಗೆಗಳೇನಿತ್ತು ಧ್ವಜ ಹೊತ್ತಿಸಿ ಮಿಲಿಟರಿ ಪರ್ಸನಲ್ ದೇ ವರ್ ಸಲ್ಯೂಟಿಂಗ್ ದೆಮ್. ಸೊ ಅಷ್ಟು ಗತಿಗೆಟ್ಟಿರೋಂಥ ದೇಶ, ಅಷ್ಟು ಒಂಥರ ಡಿಸ್ಮ್ಯಾಂಟಲ್ಡ್ ಕಂಡೀಷನಲ್ಲಿ, ಕನ್ಫ್ಯೂಸ್ ಕಂಡೀಷನಲ್ಲಿ ಆ ದೇಶ ಇದೆ. ಸೊ ಇಟ್ಸ್ ಎ ರೋಗ್ ನೇಷನ್. ಬಟ್ ನೌ ದೇ ನೋ ದಟ್ ನಾವು ಇಂಡಿಯಾಗೆ ಈ ರೀತಿ ನಾವು ಹೆದರ್ಸಕ್ಕೆ ಇನ್ನು ಯಾವತ್ತೂ ಪಾಕಿಸ್ತಾನ ಹೇಳಲ್ಲ ದಟ್ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ.